ಎಷ್ಟು ವರ್ಷದಿಂದ ಮಲ್ಲೇಶ್ವರಮಿಂದ ಓಡಾಡ್ತಿದ್ದೀರಾ? ನಾನು ಸುಮಾರು 50 ವರ್ಷದಿಂದ ಬರ್ತೇವೆ. ಮೊದಲು ಹೇಗಿತ್ತು, ಇವಾಗ ಹೇಗಿದೆ? ಇವಾಗೇನೋ ಚೆನ್ನಾಗಿದೆ, ಬಟ್ ಬಡವರಿಗೆ ಊಟಕ್ಕೆ ತೊಂದರೆ ಮಾಡಿಬಿಟ್ಟಿದ್ದಾರೆ. ಸರ್, ಬಡವ್ರ ಕತೆ ಅದನ್ನೇ ಇರೋದು. ನಿಮ್ಗಂತ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಬಡತನ ಜಾಸ್ತಿ. ಶೋಕಿ ಮಾಡೋರಿಗೆ ಅನುಕೂಲ ಮಾಡಿಕೊಟ್ಬಿಟ್ಟು ಬಡವರು ಊಟಕ್ಕೆ ಇಟ್ಕೊಂಡಿರೋದು ಒಂದು ರೀತಿ ಡಿಸಿಪ್ಲಿನ್ ಹೆಸರಿನಲ್ಲಿ ನಡೀತಾ ಇದೆ ಅಷ್ಟೇ. ಬಟ್ ಊಟದಕ್ಕೆ ತೊಂದರೆ ಮಾಡಿದ್ದಾರೆ. ಅದರಿಂದ ಒಂದು ಜನರಿಗೂ ಬೇಜಾರಾಗುತ್ತೆ ಅಷ್ಟೇ. ಬೇರೆ ಕಡೆ ಜಾಗ ಕೊಟ್ಟಿದ್ದಾರೆ. ಈಗ ಬೇರೆ ಕಡೆ ಕೊಟ್ಟರು ಅದರಲ್ಲಿ ವ್ಯಾಪಾರ ಆಗಲ್ಲ. ಸುಮ್ಮನೆ ಎಲ್ಲ ಮಾಡಿಬಿಟ್ಟು ಎಲ್ಲ ಜಾಗ ಕೊಟ್ಬಿಟ್ರೆ ಅದು ಜನ ಓಡಾಡದೇ ಇರೋ ಕಡೆ ಅವ್ರಿಗೆ ಊಟಕ್ಕೆ ಇಟ್ಟಲ್ಲ. ಅದು ಸುಮ್ಮನೆ ನೆಪ ಮಾತ್ರಕ್ಕೆ ಕಾನೂನು ಉದ್ದೇಶದಿಂದ ಏನನ್ನ ಇದು ಮಾಡ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಮಾಡ್ತಾಯಿದ್ದೀವಿ ಅಂತ ನೆಪ ಹೇಳ್ಬೋದು. ಅದೇನಾಗಿದೆ ಅಂತಂದರೆ ಇಂಥ ಬಡ ದೇಶದಲ್ಲಿ 140 ಕೋಟಿ ಜನ ಇರೋ ಕಡೆ ಬಡವ್ರ ಕಡೆ ಗಮನ ಹರಿಸ್ಬೇಕು. ಶ್ರೀಮಂತರಿಗೆ ಯಾರಿಗೂ ಶೋಕಿ ಮಾಡೋರಿಗೆ ಅನುಕೂಲ ಮಾಡೋದು ಪ್ರಯಾರಿಟಿ ಅವ್ರಿಗೆ ಕೊಟ್ಬಿಟ್ರು, ಬಡವ್ರಿಗೆ ಪ್ರಯಾರಿಟಿ ಕೊಡಲಿಲ್ಲ. ಗೌಡರು ಮಾಡಿರೋದೇನೋ ಒಳ್ಳೆಯದೇ ಶಿಸ್ತು ಇರ್ತಾರೆ. ಅವ್ರ ಕಷ್ಟ ಗೊತ್ತಾಗಲ್ಲ. ಅವ್ರು ಏರೋಪ್ಲೇನು ಏರ್ ಕಂಡೀಷನ್ ಕಾರ್ನಲ್ಲಿ ಓಡಾಡ್ತಾರೆ, ಭಾಳ ಮಜವಾಗಿರ್ತಾರೆ ಅವರು. ಅದೇ ರೀತಿ MLAಗಳು, ಮಿನಿಸ್ಟರ್ಸು ಅವರುಗಳು ಎಲ್ಲರೂ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡ್ಬಿಟ್ಟು ಸದಾಶಿವನಗರದಲ್ಲಿ ಮನೆ ಮಾಡಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಬೇರೆಯವ್ರ ಕಷ್ಟ ಅಷ್ಟು ತಟ್ಟಲ್ಲ ಅವ್ರಿಗೆ. ಅದು ನನ್ನ ಸ್ವಂತ ಅಭಿಪ್ರಾಯ ಅಷ್ಟೇ. ನೀವು 50 ವರ್ಷದಿಂದ ಬರ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ ಅಂದ್ರಲ್ಲ. ಮೊದಲು ಮಲ್ಲೇಶ್ವರಮಲ್ಲಿ ಫುಟ್ಪಾತ್ ವ್ಯಾಪಾರ ಮಾಡಬೇಕಾದ್ರೆ ಫುಲ್ಲು ಜಾಗ. ನಾನು ಇದೇ ಜಾಗದಲ್ಲಿ 50 ವರ್ಷದಿಂದ ಕೂತ್ಕೊತೀನಿ. ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಒಟ್ಟಿಗೆ ನಡೆಯೋಕ್ಕೆ ನನ್ನ ಕೈಲಾಗಲ್ಲ. ಒಂದೊಂದು 10 ನಿಮಿಷ ರೆಸ್ಟ್ ತೊಗೊಂಡು ಓಡಾಡ್ತೀನಿ. ಏನು ಬೇಕಾದ್ರೆ ಒಂದೇ ಲೈನಲ್ಲಿ ಸಿಕ್ಕುತ್ತೆ, ಎಲ್ಲ ತಗೋತೀನಿ. ಅದೇನು ಅಂತ ಪಾಪ ಬಡವರಿಗೆ ತೊಂದರೆ ಆಗಿದೆ, ಅದನ್ನು ನೋಡಬೇಕು. ಓಡಾಡಕ್ಕೆ ರೋಡಲ್ಲಿ ಓಡಾಡಬೇಕಾಗಿತ್ತು. ಇವಾಗ ಫುಟ್ಪಾತ್ ಮೇಲೆ ನೀಟಾಗಿ ಓಡಾಡ್ತಾ ಇದ್ದೀರಾ ತಾನೆ? ಇವಾಗ ಫುಟ್ಪಾತ್ ಮೇಲೆ ನೀಟಾಗಿ ಓಡಾಡ್ತಾ ಇದ್ದೀರಲ್ವಾ? ಅವಳು ಇಲ್ಲೇ ಕೂತ್ಕೊತಾ ಇದ್ದೆ, ಅವಳು ಓಡಾಡ್ತಾ ಇದ್ದೆ. ರೋಡಲ್ಲಿ ಫುಲ್ ಇದ್ರಲ್ಲ ಅವರೆಲ್ಲ ಜನ ಹೇಗೋ ಅಡ್ಜಸ್ಟ್ ಮಾಡಕ್ಕೆ ಹೋಗ್ತಾರೆ. ಏನನ್ನ ಅವರೇನೇ ವ್ಯಾಪಾರ ತೊಂದರೆ, ಅವರು ಇವ್ರಿಗೆ ಶಿಸ್ತು ತರಬೇಕು ಅಂದರೆ ಅವರೇ ವ್ಯಾಪಾರ ಮಾಡೋದು ಬಿಟ್ಬಿಡ್ಬೇಕು. ಅಥವಾ ಅವರೇನೆ ಕಂಟ್ರೋಲ್ ಮಾಡೋಕ್ಕೆ ಜನರಿಗೆ ಶಕ್ತಿ ಇದೆ. ಇವಾಗ ಎಲ್ಲ ಜನರಿಗೆ ವ್ಯಾಪಾರ ಮಾಡಿದ್ರೆ ಅವರೇನು ಇಟ್ಕೊಂಡು ಏನು ಮಾಡ್ತಾರೆ ಅಂಗಡಿ, ಏನೋ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಜನ ಯಾಕೆ ಬರ್ತಾಯಿದ್ರು ಹೇಳಿ? ಅವ್ರಿಗೇನು ಬುದ್ಧಿ ಇಲ್ವಾ? ಇಲ್ಲಿ ಆಗಿರ್ಬೋದು, ಕಾರು ಸ್ಕೂಟ್ರಲ್ಲಿ ಸ್ಟೈಲಾಗಿ ಓಡೋರ್ಗೆ ಅನುಕೂಲ ಆಗಿರ್ಬೋದು. ಆದರೆ ಏನು ಅಂತಂದರೆ ಬಡ ದೇಶ ನೋಡಿ ಇದು. ಕಂಟ್ರಿ ಈಸ್ ರಿಚ್ಚು, ಪೀಪಲ್ ಆರ್ ಪೋರ್ ಅಂತ ಹೇಳಿದ್ದಾರೆ. ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಕೃಷ್ಣ ಮೆನನ್ ಇದ್ವಲ್ಲ, ಅವ್ರ ಕಂಟ್ರಿ ಈಸ್ ವೆರಿ ರಿಚ್ ಬಟ್ ಪೀಪಲ್ ಆರ್ ಪೂರ್. ಅಂಥದ್ರಲ್ಲಿ 140 ಕೋಟಿ ಜನ ಇರೋ ಕಡೆ ಉದ್ಯೋಗ ಮಾತ್ರ ಕಿತ್ಕೊಬಾರ್ದು ಈ ದೇಶದಲ್ಲಿ. ಏಕೆ ಅಂತಂದರೆ ಎಷ್ಟೋ ಪರ್ಸೆಂಟೇಜು ಬೇರೆ ದೇಶಗಳಲ್ಲೂ ಇರ್ಬೋದು ಅನ್ಎಂಪ್ಲಾಯ್ಮೆಂಟು, ಇಲ್ಲಿ ಜಾಸ್ತಿ ಇದೆ. ಹೇಗೋ ಒಂದು ದಿನಕ್ಕೆ ಒಂದು 100 ರೂಪಾಯಿ 150 ರೂಪಾಯಿ ಸಂಪಾದಿಸ್ಕೊಂಡು ಹೊಟ್ಟೆ ಮಾಡ್ತಾರೆ. ಅವರು ಮೋಸ್ಟ್ ಆಫ್ ದೆಮ್ ಆರ್ ಲಿವಿಂಗ್ ಇನ್ ಸ್ಲಮ್ಸು. ಅವ್ರಿಗೆ ವಿದ್ಯಾಭ್ಯಾಸ ಏನು ಕೊಡ್ತಾರೆ, ಮೆಡಿಕಲ್ ಫೆಸಿಲಿಟಿ ಏನು ಕೊಡ್ತಾರೆ, ಚಳಿಗೆ ಒದ್ಕೊಳ್ಳೋಕೆ ಕೂಡ ಅವ್ರ ಹತ್ರ ಬಗ್ಗಿರಲ್ಲ. ಅಂಥ ಸ್ಥಿತಿಲಿ ಇದ್ದಾರೆ. ಅದು ನನ್ನ ಅಭಿಪ್ರಾಯ. ಸಚಿವರಿಗೆ ಏನು ಹೇಳ್ತೀರಾ? ಇಷ್ಟು ಒಳ್ಳೆ ಸಚಿವರಿಗ ಅವ್ರಿಗೆ ಇವರು ಬಡವ್ರನ್ನು ಸ್ವಲ್ಪ ಗಮನ ಹರಿಸಿ ಅವ್ರ ಮನ್ಸು ಮಾಡೋದಾಗತ್ತೆ. ಅವ್ರು ಭಾಳ ಬುದ್ಧಿವಂತರು. ನಾನು ನೋಡಿದ್ದೀನಿ, ಅವ್ರ ಅಸೆಂಬ್ಲಿನಲ್ಲಿ ಮಾತಾಡೋದೆಲ್ಲ ನೋಡಿದ್ದೀನಿ. ಅದೊಂದು ಅವ್ರು ಸ್ಟೇಟ್ಮೆಂಟ್ ಕೊಡೋದು, ಪ್ರೆಸ್ಗೆ ಹೇಳೋದು, ಅದೆಲ್ಲ ನೋಡಿದ್ದೀನಿ. ಶಿಸ್ತು ಚೆನ್ನಾಗಿದೆ. ಅವ್ರು ಇರೋ ಕಡೆ ಎಲ್ಲೆಲ್ಲೂ ಎಲ್ಲ ಡಿಪಾರ್ಟ್ಮೆಂಟು ಚೆನ್ನಾಗಿ ನಡೀತಾ ಇದೆ. ಇವಾಗ ಭ್ರಷ್ಟಾಚಾರ ತೆಗಿಕಾಯ್ತಾ ಅವ್ರಿಗೆ. ನಾನು ನೋಡಿದಾಗೆ ನನಗೆ ಇವಾಗ 90 ವರ್ಷ. 90 ವರ್ಷದಲ್ಲಿ ನಾನು ನನ್ನ ಬುದ್ಧಿ ಬಂದ 20 ವರ್ಷಕ್ಕೆ ಬಂತು ಅಂತ ಇಟ್ಕೊಳ್ಳಿ. 70 ವರ್ಷದಿಂದ ಭ್ರಷ್ಟಾಚಾರ ತೆಗಿತೀವಿ ಅಂತ ಇದೆ. ತೆಗೆದ್ರ ಏನು ಮಾಡೋಕ್ಕಾಗಲಿಲ್ಲ. ಭ್ರಷ್ಟಾಚಾರ ತೆಗಿಯೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಅವ್ರಿಗೆ ಪವರ್ಸ್ ತೆಗಿಬೇಕು. ಪವರ್ ಇರೋದ್ರಿಂದನೇ ಭ್ರಷ್ಟಾಚಾರ ಇರೋದು. ಜುಟ್ಟಿಟ್ಕೊಂಡು ಅಲ್ಲಾಡ್ಸೋದ್ರಿಂದ ಗೊತ್ತಾ, ನಿನಗೆ ಕಾಟ ಕೊಡ್ತೀನಿ ಅಂತ ಹೆದರೋದ್ರಿಂದ ಲಂಚ ಕೊಡ್ತಾರೆ. ಅದೊಂದು ತೊಂದರೆ. ಇನ್ನೊಂದೇನು ಗೊತ್ತಾ, ಲಂಚ ಕೊಟ್ಟು ಅಂತಂದ್ರೆ ಅವರು ಕುತ್ತಿಗೆ ಸಿಕ್ಕಿದಾಗಲೇ ಕೊಡೋದು. ಅಂಥವ್ರಿಗೆ ಅವ್ರಿಗೂ ಶಿಕ್ಷೆ ಕೊಡ್ತೀವಿ ಅಂತಾರೆ. ಅದು ತಪ್ಪು. ಲಂಚ ಕೊಟ್ಟವ್ರಿಗೆ ಶಿಕ್ಷೆ ಕೊಡಬಾರ್ದು, ಇಸ್ಕೊಂಡವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಹೇಳಿ ಬಯಸ್ತೀನಿ.